ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ಮದುವೆ ಅನ್ನೋದು ಪ್ರತಿಯೊಂದು ಕುಟುಂಬದಲ್ಲಿ ಅತಿ ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವೀಗ ರೀಸೆಂಟಾಗಿ ನೋಡಿರೋದು ಅಂಬಾನಿಯವರ ಕುಟುಂಬದಲ್ಲಿ ನಡೆದಿರುವಂತಹ ಒಂದು ಮದುವೆ. ಆ ಮದುವೆ ಈಗ ಸದ್ಯದಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ. ಯಾಕಂತಂದರೆ ಆ ರೇಂಜಿಗೆ 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಒಂದು ಮದುವೆನ ಮಾಡಿದಾರೇನೋ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ. ಸೊ 5,000 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದರು. ಅವರು ಖರ್ಚು ಮಾಡಿರೋದು 0.05% ಅಂತ ಒಂದು ಸುದ್ದಿ. ಯಾಕಂತಂದರೆ ಅಷ್ಟೊಂದು ಆಸ್ತಿ ಇದೆ ಅವ್ರ ಹತ್ರ. ಸೊ ಅಷ್ಟೊಂದು ಆಸ್ತಿಲಿ ಅವ್ರು ಖರ್ಚು ಮಾಡಿರೋದು ಬರೀ 5%, ಅದು 0.5%. ಅದೇ ನಮ್ಮ ಮಿಡಲ್ ಕ್ಲಾಸ್ ಜನ ಆದರೆ ಹಂಗಿಲ್ಲ. ಅವರು ವರ್ಷಕ್ಕೆ 1,00,000 ಸಂಬಳ ಉಳಿಸ್ತಾ ಇದ್ರು ಅಂದರೆ ಅದ್ರೋಗಿ ಮದುವೆ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಸೊ ಆ 10 ಲಕ್ಷ ರೂಪಾಯಿ ಸಾಲ ಹರಿಬೇಕಂತಂದ್ರೆ ಅವ್ರು 20 ವರ್ಷ ದೊಡ್ಡದಾಗ ಮಾತ್ರ ಆ ಒಂದು ಸಾಲ ಹರಿತಿರ್ತೈತಿ. ಸೊ ಇಂಥ ಸಾಲ ತೀರ್ಸೋದಕ್ಕೋಸ್ಕರನ ಅವ್ರ ಜೀವನ ಎಲ್ಲ ಅದ್ರಾಗ ಹೋಗಿರ್ತೈತಿ. ಸೊ ಅದಕ್ಕೆ ದೊಡ್ಡವ್ರು ನೋಡಿ ಯಾವತ್ತು ದೊಡ್ಡದಾಗಿ ಹೆಜ್ಜೆ ಇಡೋಕ್ಕೆ ಹೋಗ್ಬಾರ್ದು. ಸೊ ಆದರೆ ಎಲ್ಲರೂ ಏನಂತಾರೆ, ಮದುವೆ ಅನ್ನೋದು ಒಂದೇ ಸಲ ಆಗುತ್ತೆ, ಒಳ್ಳೆ ಮದುವೆ ಆಗುತ್ತೇನೋ, ಧೂಮ್ ಧಾಮ್ ಭರ್ಜರಿ ಖರ್ಚು ಮಾಡಿ ಮದುವೆ ಆಗೋದು ಅಂತೆಲ್ಲ ಅಂತಾರೆ. ಬಟ್ ಅನ್ನೋಕ್ಕೇನೋ ಸುಲಭ ಆಗಿರ್ತೈತಿ. ಬಟ್ ಅದಾದಮೇಲೆ ಅವರು ಅದನ್ನು ಹೆಂಗೆ ಫೇಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ಯಾಕಂತಂದರೆ ಅವರು ಎಷ್ಟು ದುಡಿಮೆ ಇರುತ್ತೋ ಅಷ್ಟಕ್ಕೆ ಅವ್ರು ಕಾಲು ಚಾಚಿದರೆ ಯಾವುದೇ ಥರ ತೊಂದರೆ ಆಗಂಗಿಲ್ಲ. ಅದು ಬಿಟ್ಟು ಎಲ್ಲರೂ ಮಾಡ್ತಾರಂತ ನಾವು ಅದೇ ಥರ ಮಾಡೋಕ್ಕೆ ಹೋದರೆ ಅದರಿಂದ ತುಂಬ ತೊಂದರೆಗಳು ಮುಂದೆ ಅವರೇ ಅನುಭವಿಸ್ಬೇಕಾಗುತ್ತೆ. ಸೊ ಆ ಥರ ಇವಾಗ ಅಂಬಾನಿಯವರು ಆ ಥರ ಮದುವೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಯಾರೋ ಒಬ್ಬರು ನಾವು ಅದೇ ಥರ ಮದುವೆ ಮಾಡೋಣ ಅಂಥೇಳಿ ಮನೆ ಮುಂದೆ ಅಂಗಳ ಇಲ್ಲದೆ ಇದ್ರೂ ಅಂಬಾನಿ ಥರ ಮಾಡಿದಾರಂತೆ ಮಾಡೋಕ್ಕೆ ಹೋದರೆ ಇರೋ ಮನೆಯೂ ಮಾರ್ಕೋಬೇಕಾಗುತ್ತೆ. ಸೊ ಆದಷ್ಟು ತಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಖರ್ಚಲ್ಲಿ ಒಂದು ಮದುವೆ ಒಂದು ಕಾರ್ಯಗಳನ್ನ ಮಾಡಿ. ಯಾಕಂತಂದರೆ ಎಲ್ಲರೂ ಬಂದವರು ಅವತ್ತೊಂದಿನ ಮದುವೆ ಫುಲ್ ಮಸ್ತಾಯಿತು, ಗ್ರ್ಯಾಂಡಾಗಿ ಮಾಡಿದ್ರೆ ಹಂಗೆ ಹಿಂಗೆ ಅಥವಾ ಒಂದು ದಿವಸ ಹೇಳ್ಬೋದು, ಒಂದು ವಾರ ಹೇಳ್ಬೋದು, ಒಂದು ತಿಂಗಳು ಹೇಳ್ಬೋದು. ಬಟ್ ಸಾಲ ಅಂತ ಮಾಡಿ ಮದುವೆ ಮಾಡಿದರೆ ಆ ಸಾಲನ ಹರಿಯೋರು ತೀರಿಸೋರು ಆ ಒಂದು ಕುಟುಂಬ ಆಗಿರುತ್ತೆ. ಸೊ ನಿಮ್ಮ ಕುಟುಂಬದ ಆದಾಯದ ತಕ್ಕಂತೆ ನೀವು ಒಂದು ಸಾಲವನ್ನು ಮಾಡಿ ಮದುವೆಯನ್ನು ಮಾಡಿ. ಯಾಕಂದರೆ ಇದು ಮದುವೆ ಒಂದು ವಿಷಯ ಒಂದೇ ಅಂತಲ್ಲ. ಸೊ ನೀವು ಬೇರೆ ಯಾವುದೇ ಏನೇ ಒಂದು ಎಕ್ಸ್ಪೆನ್ಸಿವ್ ದೊಡ್ಡದಾಗಿ ಖರ್ಚು ಮಾಡ್ತೀನಿ ಅಂತಂದರು ಸೊ ನಿಮ್ಮ ಆದಾಯದ ಮಿತಿಯನ್ನು ಮೀರಿ ಯಾವುದಕ್ಕೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಮುಂದಿನ ದಿನಗಳಲ್ಲಿ ತುಂಬ ತೊಂದರೆನ ಅನುಭವಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ, ನಾವು ಎಲ್ಲ ಮಿಡಲ್ ಕ್ಲಾಸ್ ಜನದವರು. ಸೊ ನಾವು ಇರೋದಕ್ಕಿಂತ ಜಾಸ್ತಿನೇ ಖರ್ಚು ಮಾಡೋದು, ತೋರಿಕೆ ಬದುಕನ್ನು ಜಾಸ್ತಿ ಖರ್ಚು ಮಾಡ್ತಾರೆ. ಯಾಕಂತಂದರೆ ಅವರು ಅಷ್ಟೆಲ್ಲ ಇದ್ರೂ ಅದರಲ್ಲಿ 5% ಕೂಡ ಖರ್ಚಾಗಿಲ್ಲ ಅಂತಂದರೆ ನೀವೇ ಅಂದ್ಕೊಂಡ್ಬಿಡಿ ಅವ್ರದ್ದು ಎಷ್ಟು ಆಸ್ತಿ ಇದೆ ಅಂತ. ಸೊ ನಾವು ಮೊದಲು ಅಷ್ಟು ಆಸ್ತಿ ಮಾಡೋಣ, ಅಥವಾ ನಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ದರೆ ಆ ದುಡ್ಡಿನ ಒಂದು 10% ಖರ್ಚು ಮಾಡೋಣ, ಇಲ್ಲ 20% ಖರ್ಚು ಮಾಡಿದ್ರೂ ಅದಕ್ಕೇನು ಡಿಫ್ರೆನ್ಸ್ ಇರೋಲ್ಲ. ಆದರೆ ನಮ್ಮ ಹತ್ರ ಇರೋದೇ 10% ದುಡ್ಡು, ಇನ್ನು 90% ಸಾಲ ಮಾಡಿ ಒಂದು ಸಂಭ್ರಮ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಅದಕ್ಕೋಸ್ಕರ ಸೊ ದಯವಿಟ್ಟು ಯಾರೋ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂದ್ರೂ ಅದು ಮಾಡೋಕ್ಕೆ ಹಚ್ಚುತ್ತೆ. ಸೊ ಯಾಕಂತಂದರೆ ತೋರಿಕೆಯ ಬದುಕು ಅಷ್ಟೊಂದು ಎಲ್ಲರಲ್ಲೂ ಇಷ್ಟ ಆಗಿಬಿಟ್ಟೈತಿ. ಸೊ ನಮ್ಮ ಹತ್ರ ಇಲ್ಲೇ ಇದ್ರೂ ಇದ್ದವ್ರ ಥರ ಬಾಳ್ಬೇಕು ಅನ್ನೋದು ಒಂದು ಎಲ್ಲರಲ್ಲಿ ಆಗಿಬಿಟ್ಟೈತಿ. ಸೊ ಆ ಥರ ಆದಷ್ಟು ಕಡಿಮೆ ಮಾಡಿ. ಯಾಕಂತಂದರೆ ನಿಮ್ಮ ಲಿಮಿಟಲ್ಲಿ ಒಂದು ಏನೋ ಸಾಲ ಆಗಲಿ ಏನೋ ಒಂದು ಮಾಡಿದ್ರೂ ಒಂದು ಲಿಮಿಟಲ್ಲಿರಲಿ. ಲಿಮಿಟ್ ಮೀರಿ ಯಾವುದನ್ನು ಮಾಡೋಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಒಂದು ದುಡಿಮೆಗೆ ನಿಮ್ಮ ಒಂದು ಖರ್ಚು ಇರಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.